ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 118:17 ವಚನ. ದೇವರ ವಾಕ್ಯ ಹೇಳುತ್ತೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಸಾಯೋದಿಲ್ಲ, ನಾನು ಜೀವದಿಂದ ಉಳಿದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ಈ ಭಕ್ತ ಏನು ಹೇಳ್ತಾನಂದರೆ, ನಾನು ಸಾಯೋದಿಲ್ಲ. ಇವತ್ತು ಅನೇಕರು ಏನು ಮಾಡ್ತಾರೆ, ಸಾಯ್ತೀನಿ ಅನ್ನೋ ಬಹಳ ಮಾತುಗಳನ್ನ ಎಲ್ಲಿ ನೋಡಿದ್ರು ಕುಟುಂಬಗಳಲ್ಲಿ ಸ್ವಲ್ಪ ಕಷ್ಟ ತೊಂದರೆಗಳು ಬಂದ್ಬಿಟ್ರೆ ಅಲ್ವಾ, ಯಾರಾದರೂ ಏನಾದರೂ ಸ್ವಲ್ಪ ಕಷ್ಟ ಪ್ರಾಬ್ಲಮ್ಸು ಏನಾದರೂ ಸ್ವಲ್ಪ ಬಾಧೆಗಳನ್ನ ಕೊಟ್ಬಿಟ್ರೆ ಒಡನೆ ಏನು ಮಾಡ್ತಾರೆ ಕುಟುಂಬಗಳಲ್ಲಿ, ನಾನು ಸಾಯ್ತೀನಿ, ನಾನು ಸತ್ತೋಗ್ತೀನಿ. ಕೆಲವರು ಹಿಂಗೆ ಹೇಳ್ತಾನೆ ಇರ್ತಾರೆ. ಕೆಲವರು ಯಾರನ್ನಾದರೂ ಮಾತಾಡ್ಸೋಕೆ ಹೋದರೆ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಕೇಳೋಕೋದ್ರೆ, ಅಯ್ಯೋ ನಾನೇನು ಚೆನ್ನಾಗಿದ್ದೀನಿ, ಇರೋಕ್ಕಿಂತ ಸಾಯೋದೇ ಒಳ್ಳೇದಂದ್ಬಿಟ್ಟು ಸಾಯೋ ಬಗ್ಗೆನೇ ಮಾತಾಡ್ತಾರೆ. ಕೆಲವರು ಅಯ್ಯೋ ಆ ದೇವರು ನನ್ನ ತಗೊಂಡಿಲ್ಲವೇ, ಆ ದೇವ್ರು ನನ್ನ ತಗೊಂಡಿಲ್ಲವೇ. ನೋಡ್ರಿ, ಈ ರೀತಿಯಾಗಿ ಯಾಕೆ ಈ ಥರ ಅನೇಕರ ಬಾಯಿನಲ್ಲಿ ಸಾಯ್ತೀನಿ, ಸತ್ತೋಗ್ತೀನಿ, ನಾನು ಇರೋದಕ್ಕಿಂತ ಸಾಯೋದೇ ಒಳ್ಳೆಯದು, ಯಾಕೆ ಈ ಥರ ಮಾತಾಡ್ತಾರಂದರೆ, ಅವರ ಕಷ್ಟಗಳು, ಅವರ ಬಾಧೆಗಳು, ಅವ್ರಿಗಿರುವಂಥ ಹಿಂಸೆಗಳು, ಅವ್ರಿಗೆ ಬರುವ ನಿಂದೆಗಳು, ನಷ್ಟಗಳು, ಈ ಥರ ಕಾರ್ಯಗಳು ಕುಟುಂಬಗಳಲ್ಲಿ, ಅವರು ಕೆಲಸಗಳಲ್ಲಿ, ಜನರ ಮಧ್ಯ ಈ ಥರ ತೊಂದರೆಗಳು ಬರುವಾಗೆ, ಸಮಸ್ಯೆಗಳು ಬರುವಾಗೆ ಒಡನೆ ಏನು ಮಾಡ್ತಾರೆ, ಸಾಯ್ತೀನಿ ಸಾಯ್ತೀನಿ ಅಂತಾರೆ. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಮರಣ ಜೀವ ನಾಲಿಗೆಯ ವಶ. ಮರಣ ನಾಲಿಗೆ ಮೇಲಿದೆ, ಜೀವವು ನಾಲಿಗೆ ಮೇಲಿದೆ. ಎರಡು ನಾಲಿಗೆ ಮೇಲೆ ದೇವರಿಟ್ಟಿದ್ದಾನೆ. ಹಾಗಾಗಿ ಸಾಯ್ತೀನಿ ಎಂದು ಹೇಳಿದ್ರೆ, ಆ ಸಾಯ್ತೀನಿ ಎಂದು ಹೇಳಿದ್ರೆ ಆ ಮಾತು ಏನಾಗುತ್ತೆ ಗೊತ್ತಾ, ಅದೊಂದು ಬೀಜ ಥರ ನಾವು ಬೀಜ ಹಾಕಿರ್ತೀವಿ. ಅದು ಮತ್ತೆ ನಾವೇನು ಮಾಡ್ತೀವಿ, ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನು ಕೊಯ್ಕೊಳ್ತಾನೆ ಎಂದು ವಾಕ್ಯದಲ್ಲೈತೆ. ಹಾಗಾಗಿ ನಿಮ್ಮ ಬಾಯಿನಲ್ಲಿ ನಾನು ಸಾಯ್ತೀನಿ ಅನ್ನೋ ಮಾತು ಬರಬಾರ್ದು, ನಾನು ಸತ್ತೋಗ್ತೀನಿ ಎಂದು ಹೇಳಬಾರ್ದು. ಆ ದೇವರು ಯಾಕೆ ನಾನು ಇಟ್ಟಿದ್ದಾನೋ, ಬೇಗ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬಾರ್ದು. ಯಾವತ್ತಿದ್ರೂ ಒಂದಿನ ಈ ಭೂಮಿನ ಬಿಟ್ಟು ಹೋಗಲೇಬೇಕು, ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು. ಆದರೆ ಈ ಭೂಮಿಯಲ್ಲಿ ದೇವರು ನಮ್ಮನ್ನು ಯಾವೊಂದು ಉದ್ದೇಶಕ್ಕಾಗಿ, ಯಾವೊಂದು ಚಿತ್ತಕ್ಕಾಗಿ ಈ ಭೂಮಿ ಮೇಲೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ, ನಾವು ಆ ಕಾರ್ಯದ ಕಡೆ ಗಮನ ಕೊಡಬೇಕು. ಇಲ್ಲಿ ಭಕ್ತ ಹೇಳ್ತಾನೆ, ನಾನು ಸಾಯೋದಿಲ್ಲ, ಜೀವದಿಂದ ಇದ್ದು ನಾನು ಯೆಹೋವನ ಕ್ರಿಯೆಗಳು ಅಂದರೆ ದೇವರ ಕ್ರಿಯೆಗಳನ್ನ, ದೇವರ ಕೆಲಸಗಳನ್ನು ನಾನು ಮಾಡಬೇಕು, ಅವುಗಳನ್ನ ನಾನು ಸಾರಬೇಕು. ಓ ಹಲ್ಲೆಲೂಯಾ. ನಾವು ಪ್ರತಿಯೊಬ್ಬರು ನಾವು ಸಾಯ್ತೀನಿ ಎಂದು ಹೇಳಬಾರ್ದು. ದೇವರೇ ನನಗಿನ್ನೂ ಆಯುಸ್ ಕೊಡು, ಇನ್ನೂ ಆರೋಗ್ಯ ಕೊಡು, ನನಗಿನ್ನೂ ಬಲ ಕೊಡಪ್ಪ, ನಾನು ಇನ್ನೂ ಏನು ಮಾಡಬೇಕು, ನಿನ್ನ ಸೇವೆಯನ್ನು ಮಾಡಬೇಕು, ನಿನ್ನ ಚಿತ್ತವನ್ನು ಮಾಡಬೇಕು, ನಿನ್ನ ಕ್ರಿಯೆಗಳನ್ನು ಸಾರಬೇಕು, ನಿನ್ನ ನಾಮನ ಪ್ರಸಿದ್ಧಿ ಪಡಿಸ್ಬೇಕು. ದೇವರೇ, ನಾನು ಜೀವದಿಂದ ಇದ್ದು ಆ ನಿನ್ನ ಸೇವೆಯನ್ನು ನಾನು ಮಾಡಬೇಕು, ನಿನ್ನ ಮಹಿಮೆನ ಎಲ್ಲರಿಗೂ ಪ್ರಕಟಿಸ್ಬೇಕಪ್ಪ. ಅದಕ್ಕೆ ನಾನು ಜೀವಂತವಾಗಿರಬೇಕು. ನಾವು ಈ ಲೋಕದಲ್ಲಿ ಯಾರಿಗಾಗಿ ಬದುಕಬಾರ್ದು, ಹಣಕ್ಕಾಗಿ, ಐಶ್ವರ್ಯಕ್ಕಾಗಿ, ಮನುಷ್ಯನಿಗಾಗೋ ನಮಗಾಗೋ ಅಳಿದೋಗೋ ಕಾರ್ಯಗಳಿಗಾಗಿ ನಾವು ಜೀವಿಸಬಾರ್ದು. ನಾವು ದೇವರಿಗಾಗಿ ಜೀವಿಸ್ಬೇಕು, ಯೇಸುವಿಗಾಗಿ ನಾವು ಜೀವಿಸ್ಬೇಕು. ಅದಕ್ಕೆ ನಾವು ಜೀವಂತವಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು. ನಮ್ಮ ಆಯುಸ್ಸು, ಆರೋಗ್ಯ, ಬಲ ದೇವರು ಅಧಿಕವಾಗಿ ಕೊಡಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ನಾವಿನ್ನೂ ಆಯುಸ್ಸು, ಆರೋಗ್ಯ, ಬಲ ಜೀವಂತವಾಗಿದ್ದರೆ ನಾವು ದೇವರ ಕೆಲಸವನ್ನು ಮಾಡ್ತೀರಿ. ನಾವು ಪ್ರಾರ್ಥನೆಗಳು ಮಾಡ್ತೀವಿ, ದೇಶಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ಥರ ನಾವು ಪ್ರಾರ್ಥನೆಗಳು ಮಾಡಬೇಕಂದ್ರೆ ನಾವು ಜೀವಂತವಾಗಿರ್ಬೇಕಲ್ವಾ. ಮತ್ತು ಯೇಸು ಸ್ವಾಮಿ ಸತ್ಯವಾದ ದೇವರು, ಅವರು ಈ ಲೋಕಕ್ಕೆ ಬೇಗ ಬರ್ತಾ ಇದ್ದಾರೆ, ಅವ್ರ ಮೂಲಕವಾಗಿ ಪಾಪ ಪರಿಹಾರ, ಅವ್ರನ್ನ ನಂಬಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಈ ರೀತಿ ಅವ್ರ ಬಗ್ಗೆ ನಾವು ಸಾರಿ ಹೇಳಬೇಕಂದ್ರೆ ನಾವು ಜೀವಂತವಾಗಿರ್ಬೇಕಲ್ವಾ.
ನಾವೆಲ್ಲ ಗ್ರಾಮಗಳಿಗೆ ಹೋಗಿ ಯೇಸು ಬಗ್ಗೆ ಹೇಳಬೇಕು, ಎಲ್ಲ ಕುಟುಂಬಗಳಿಗೂ ಹೇಳಬೇಕು, ಎಲ್ಲ ಮನುಷ್ಯರಿಗೂ ಎಲ್ಲರಿಗೂ ನಾವು ಹೋಗಿ ಹೇಳ್ಬೇಕಂದ್ರೆ ನಾವು ಸತ್ತೋಗ್ಬಿಟ್ರೆ ಹೆಂಗೆ ಹೇಳೋಕ್ಕಾಗುತ್ತೆ? ಹಾಗಾಗಿ ಸಾಯ್ತೀನಿ ಅನ್ನೋ ಮಾತು ನಮ್ಮ ಬಾಯಿನಲ್ಲಿ ಬರಬಾರ್ದು. ನಾನು ಜೀವಂತವಾಗಿದ್ದು ಈ ರೀತಿಯಾಗಿ ನಾನು ದೇವರ ಸುವಾರ್ತೆನ, ನಾನು ದೇವರ ಅದ್ಭುತಗಳನ್ನು, ದೇವರ ಕ್ರಿಯೆಗಳನ್ನ ನಾನು ಎಲ್ಲರಿಗೂ ಸಾರಬೇಕು. ಅದಕ್ಕೆ ನಾನು ಜೀವಂತವಾಗಿರಬೇಕು. ಹಲ್ಲೆಲೂಯಾ. ಅಧಿಕವಾಗಿ ನಾವು ಈ ಭೂಮಿಯಲ್ಲಿ ದೇವರಿಗೆ ಒಂದು ಭಕ್ತಿಯಾಗಿ, ಒಂದು ಪರಿಶುದ್ಧವಾಗಿ, ಒಂದು ನೀತಿಯಾಗಿ, ಒಂದು ಒಳ್ಳೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಇವುಗಳೆಲ್ಲ ಮಾಡೋದನ್ನು ನಾವು ಬಿಟ್ಬಿಟ್ಟು ಸ್ವಲ್ಪ ಕಷ್ಟ ಬಂದರೆ ನಾನು ಸತ್ತೋಗ್ತೀನಿ ಅಂತೀರ. ಸ್ವಲ್ಪ ಹಿಂಸೆಗಳು ಬಂದರೆ ಅಯ್ಯೋ ದೇವ್ರು ಯಾಕೆ ಇಟ್ಟಿದ್ದಾನೋ ಅಂತೀರ. ಅಯ್ಯೋ ಈ ಜೀವನ ಬೇಡ, ಈ ಬದುಕು ಬೇಡ, ಈ ಮನೆ ಬೇಡ. ಯಾಕೆ ಆ ಥರ ನಾವು ಹೇಳಬೇಕು? ಅದೆಲ್ಲ ನಾವು ಹೇಳುವಾಗೆ ಸೈತನ ಮಾತನ್ನ ಕೇಳಿಸ್ಕೊಂಡು ಅವರ ಜೀವಿತದಲ್ಲಿ ಆ ರೀತಿಯಾಗಿ ಸಾವುಗಳು, ಮರಣ, ರೋಗ, ನಷ್ಟಗಳನ್ನ ಅವರೇ ಬರಮಾಡಿಕೊಳ್ತಾರೆ. ಸೈತಾನ ಅದನ್ನು ಕೇಳುವಾಗೆ ಅದನ್ನು ನಾವು ಬರಮಾಡಿಕೊಳ್ಳುತ್ತೇವೆ. ಇದನ್ನು ನೀವು ಮಾತನಾಡಬಾರದು. ನಾವು ಜೀವದಿಂದ ಇರಬೇಕು. ಮತ್ತು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಏನು ಮಾಡಬೇಕು? ದುಡಿಯುವರಾಗಿ, ಓಡುವರಾಗಿ, ಕೊಡುವರಾಗಿ, ಅವರ ಮಹಿಮೆಗಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯ. ನಿಮಗೆಷ್ಟೇ ಕಷ್ಟಗಳಿರಲಿ, ದೇವರು ನಿಮ್ಮನ್ನು ನಡೆಸ್ತಾನೆ. ನಿಮಗೆಷ್ಟೇ ಹೋರಾಟಗಳು ಬರಲಿ, ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ನಿಮಗೆಷ್ಟೇ ನಿಂದೆ ಅವಮಾನಗಳು ಬರಲಿ, ದೇವರು ತಲೆ ಬಗ್ಗಿ ಸೋತು ಹೋಗೋಕ್ಕೆ ನಿಮ್ಮನ್ನು ಬಿಡೋದೇ ಇಲ್ಲ. ಒಂದು ಚಾಲೆಂಜಾಗಿ ನಾವೇನು ಮಾಡಬೇಕು? ದೇವರಲ್ಲಿ ನಾವೆಲ್ಲವನ್ನು ಎದುರಿಸಿ ನಾವು ಜಯಿಸಬೇಕು. ಯಾಕಂದರೆ ಮರಣವನ್ನು ಜಯಿಸಿದವನು ನಿಮ್ಮ ಒಳಗಡೆ ಇದ್ದಾನೆ. ಈ ಸೈತಾನ್ ತಲೆ ಜಯಗೊಂಡ ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಈ ಲೋಕವನ್ನು ಜಯಿಸಿರುವ ದೇವರು ನಿಮ್ಮೊಳಗಡೆ ಇದ್ದಾರೆ. ಸತ್ತು 3ನೇ ದಿನಕ್ಕೆ ಜೀವಂತವಾಗಿ ಎದ್ದು ಬಂದಿರೋ ದೇವರು, ಜೀವಿಸುವ ದೇವರು ನಿಮ್ಮೊಳಗಡೆ ಇದ್ದಾರೆ. ನಿಮ್ಮ ಒಳಗಡೆ ಇರುವಾಗ ನೀವು ಯಾಕೆ ಭಯ ಪಡ್ತೀರಾ? ಯಾಕೆ ಚಿಂತೆ ಮಾಡ್ತೀರಾ? ಯಾಕೆ ಕಳವಳ ಪಡ್ತೀರಾ? ಯಾಕೆ ನಾನು ಸಾಯ್ಬೇಕಂತೀರಾ? ಅಯ್ಯೋ ಈ ಬದುಕು, ಈ ಜೀವನ ಬೇಡ ಅಂತ ಯಾಕೆ ಹೇಳ್ತೀರಾ ನೀವು? ಈ ಹೋರಾಟಗಳಲ್ಲಿ ನಾವೇನು ಮಾಡಬೇಕು? ಎಲ್ಲವನ್ನ ಜಯಿಸಬೇಕು. ಹಲ್ಲೆಲೂಯ. ದೇವ್ರ ವಾಕ್ಯ ಏನು ಹೇಳುತ್ತೆ? ನಾನು ಸಾಯುವುದಿಲ್ಲ, ಯೇಸುಗಾಗಿ ನಾನು ಜೀವಿಸ್ತೀನಿ, ನಾನು ಯೇಸುಗಾಗಿ ಜೀವಿಸ್ತೀನಿ, ನಾನು ಯೇಸುಗಾಗಿ ಸಾರ್ತೀನಿ, ಯೇಸುಗಾಗಿ ನಾನು ಎಲ್ಲವನ್ನು ಮಾಡ್ತೀನಿ. ಸೇವೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಸುವಾರ್ತೆ ಸಾರ್ತೀನಿ, ಉಪವಾಸ ಮಾಡ್ತೀನಿ, ದೇವ್ರ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ. ಎಲ್ಲ ಹೋರಾಟಗಳು, ಕಷ್ಟ, ನಿಂದೆ ಏನಾದರೂ ಬಂದರೂ ಅದರ ಮಧ್ಯದಲ್ಲಿ ನಾನು ಏಸಪ್ಪಗಾಗಿ ನಾನು ನಿಲ್ತೀನಿ. ನಾನು ಭಯಪಡಲ್ಲ, ನಾನು ಸೋತು ಹೋಗಲ್ಲ. ದೇವರೇ ನನ್ನ ಬಲ, ದೇವರೇ ನನ್ನ ಧೈರ್ಯ, ದೇವರೇ ನನಗೆ ಸಹಾಯಕ, ದೇವರೇ ನನ್ನ ಆಶ್ರಯ ದುರ್ಗ, ಯೇಸು ನನ್ನ ಜೊತೆ ಇದ್ದಾರೆ. ಹಾಗಾಗಿ ನಾನು ಎಲ್ಲವನ್ನ ಜಯಿಸ್ತೀನಿ. ಆಮೇಲೆ ಹಲ್ಲೆಲೂಯ. ಈ ಥರ ನಂಬಿಕೆಯ ಮಾತುಗಳನ್ನ ಮಾತಾಡಬೇಕು, ನಂಬಿಕೆಯ ಮಾತುಗಳನ್ನ ಮಾತಾಡಬೇಕು, ವಿಶ್ವಾಸದ ಮಾತುಗಳನ್ನ ಮಾತಾಡಬೇಕು. ಯಾಕೆ ಹೇಳ್ರಿ? ದೇವರು ನಮ್ಮ ಜೊತೆ ಇದ್ದಾರೆ. ಯೇಸು ಹೇಳಿದ್ದಾರೆ, ಯುಗದ ಎಲ್ಲ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಆಗ ಅಲ್ಲಿ ಇರುಳು ಅವರು ನಮ್ಮ ಜೊತೆ ಇರ್ತಾರೆ. ಅವ್ರು ನಮ್ಮ ಜೊತೆ ಇರುವಾಗೆ ನಾವು ಯಾಕೆ ಭಯ ಪಡಬೇಕು? ನಾವು ಯಾಕೆ ಕಳವಳ ಪಡಬೇಕು? ಹಲ್ಲೆಲೂಯ. ಹೌದು, ನೋಡಿದ್ರೆ ಈ ಭಕ್ತ ಏನು ಹೇಳ್ತಾನೆ? ನಾನು ಸಾಯೋದಿಲ್ಲ, ಜೀವದಿಂದ ಇರ್ತೀನಿ. ಯಾಕೆ ಹೇಳು? ನಾನು ದೇವರ ಕಾರ್ಯಗಳನ್ನು ಮಾಡೋಕ್ಕೆ, ದೇವರನ್ನ ಎಲ್ಲ ಕಡೆ ಪ್ರಸಿದ್ಧಿಪಡಿಸೋಕ್ಕೆ, ದೇವರ ಕ್ರಿಯೆಗಳನ್ನ ಸಾರೋದ್ರಿಗೆ, ಯೇಸುಗಾಗಿ ಜೀವಿಸೋದ್ರಿಗೆ ನಾನು ಜೀವದಿಂದ ಇರಬೇಕು, ಜೀವದಿಂದ ಇರಬೇಕು. ಹಲ್ಲೆಲೂಯ. ನಾನು ಜೀವದಿಂದಿದ್ದು ದೇವರ ಕ್ರಿಯೆಗಳನ್ನ, ದೇವರ ಕೆಲಸಗಳನ್ನ, ದೇವರ ಸೇವೆಗಳನ್ನ ನಾನು ಮಾಡ್ತೀನಿ. ಅದು ಮಾಡಿ ಮುಗಿದ ಮೇಲೆ ಆಮೇಲೆ ನಾವು ಸಾಯ್ತೀವಿ. ನಾವು ಸಾಯ್ತೀವಿ. ಸತ್ತ ಮೇಲೆ ಏನಾಗುತ್ತೆ? ದೇಹ ಮಣ್ಣಗೋಗುತ್ತೆ, ಆತ್ಮ ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳುತ್ತೆ. ಆಗ ದೇವ್ರೇನು ಹೇಳ್ತಾರೆ? ನೀನು ಲೋಕದಲ್ಲಿ ಜೀವಂತವಾಗಿರುವಾಗೆ ಈ ಎಲ್ಲ ಕಾರ್ಯ ನೀನು ಮಾಡಿದೆಯಾ, ಶಬಾಷ್, ಒಳ್ಳೆ ಹಾಳು. ಈಗ ನಿನಗೆ ಪರಲೋಕದಲ್ಲಿ ಸ್ಥಾನ, ಮಾನ, ನಿತ್ಯ ಜೀವ, ಜೀವ ಕಿರೀಟ, ಜಯಮಾಲೆ, ಜೀವ ಕಿರೀಟ. ಹಲ್ಲೆಲೂಯ. ಪರಲೋಕದಲ್ಲಿ ನಿನಗೆ ದೇವರು ಅದನ್ನೆಲ್ಲ ಕೊಡ್ತಾನೆ. ಇಲ್ಲೆಲ್ಲ ಮಾಡಿ ಜಯಿಸಿ ಹೋದ್ಮೇಲೆ ಅದನ್ನು ನಾವು ಹೊಂದ್ಕೊಳ್ತೀವಿ. ಆಗ ನಾವು ಎಷ್ಟು ಸಂತೋಷವಾಗಿರ್ತೀರಲ್ಲ. ನಾವು ಈ ದೇವ್ರಿಗಾಗಿ ಜೀವಿಸದೆ, ದೇವ್ರ ಕೆಲಸಗಳನ್ನು ಮಾಡದೆ ನಾನು ಸಾಯ್ತೀನಿ,
ನಾನು ಹಾಗೆ, ನಾ ಹೀಗೆ, ನಾನು ಇರಲ್ಲ, ನನಗೇನು ಬೇಡ, ಆಮೇಲೆ ಅಲ್ಲೆಲೂಯ್ಯ, ಆ ರೀತಿ ಸತ್ತೋಗ್ಬಿಟ್ರೆ ದೇಹ ಮಣಗೋಗುತ್ತೆ, ಆತ್ಮ ಎಲ್ಲಿ ಹೋಗುತ್ತೆ? ದೇವ್ರ ಮುಂದೆ ಹೋಗಿ ನಿಲ್ಲುವಾಗ ನೀವೇನು ಮಾಡಿರ್ತೀರಾ? ಏನು ಮಾಡಿರಲ್ಲ. ಬರೀ ಕಷ್ಟ, ದುಃಖ, ನೋವು, ಅವಮಾನ, ಆ ಬಾಧೆ ಈ ಬಾಧೆ, ಹಾಗೆ ಸತ್ತೆ. ದೇವ್ರ ಹತ್ರ ಹೋಗಿ ಏನು ತಗೊಳ್ತೀಯ? ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಹೋಗಿ ಹೆಂಗೆ ನಿಲ್ತೀರಾ? ಹಲ್ಲೆಲೂಯ್ಯ. ಅವಾಗೇನಾಗುತ್ತೆ? ಕೆಟ್ಟ ಮನುಷ್ಯ, ಕೆಟ್ಟ ಹಾಳು, ಇವನ ಕೈ ಕಾಲುಗಳನ್ನು ಕಟ್ಟಿ ಕತ್ತಲೆ ಕೋಣೆಗೆ ಹೋಗಿ ತಳ್ಳ್ರಿ, ಅಂದರೆ ನರಕಕ್ಕೆ ಎತ್ಕೊಂಡೋಗಿ ಹಾಕ್ರಿ ಇವನ್ನ ಅಂತಾರೆ. ಹಲ್ಲೆಲೂಯ್ಯ. ಹಾಗಾಗಿ ಯಾರೊಬ್ಬರು ಅಪನಂಬಿಕೆ ಮಾತುಗಳನ್ನ ಮಾತಾಡಬೇಡಿ. ಸಾಯ್ತೀನಂದು ಹೇಳ್ಬೇಡ್ರಿ, ನನ್ನ ಜೀವನ ಅಷ್ಟೇ ಅಂದು ಹೇಳ್ಬೇಡ್ರಿ, ನನಗೆ ಯಾರೂ ಇಲ್ಲ ಅಂದು ಹೇಳ್ಬೇಡ್ರಿ, ನಾನು ಒಂದು ಅನಾಥೆ ಅಂದು ಹೇಳ್ಬೇಡ್ರಿ. ಹಲ್ಲೆಲೂಯ್ಯ. ನಾನು ಕೈ ಬಿಡಲ್ಪಟ್ಟಿದ್ದೀನಿ, ಅಷ್ಟೇ, ನಾನು ಒಂಟಿ, ನನ್ನ ಬದುಕಿಗೆ, ನನ್ನ ಜೀವನ ಹಾಗೆ, ಅದೆಲ್ಲ ಹೇಳೋಕೆ ಹೋಗಬೇಡಿ. ಅದೆಲ್ಲ ಬಿಟ್ಬಿಡಿ. ಏಸಪ್ಪ ನಮ್ಮ ಜೊತೇಲಿ ತಂದೆಯಾಗಿದ್ದಾನೆ, ತಾಯಿಯಾಗಿದ್ದಾನೆ, ಯಜಮಾನನಾಗಿದ್ದಾನೆ, ಎಲ್ಲದ್ರಿಗೂ ಎಲ್ಲವಾಗಿ ಏಸು ಇರ್ತಾನೆ. ಹಾಗಾಗಿ ಒಂದೊಂದು ದಿನ ನೀವು ಕೆಲಸ ಕಾರ್ಯಗಳು ಮಾಡುವಾಗೆ ಯೇಸು ಸ್ವಾಮಿನ ನೆನೆಸ್ಕೊಂಡು, ಅವನ್ನ ಧ್ಯಾನಿಸ್ಕೊಂಡು, ಅವ್ರು ನನ್ನ ಜೊತೆ ಇದ್ದಾರಂದ ಅವ್ರ ಜೊತೆಲಿ ಮಾತಾಡಿಕೊಂಡು ನಿಮ್ಮ ಎಲ್ಲ ಕಾರ್ಯಗಳನ್ನು ಮುಂದುವರಿಸ್ರಿ. ಮತ್ತು ದೇವರ ಕೆಲಸವನ್ನು ಮಾಡಿರಿ, ದೇವರ ಚಿತ್ತವನ್ನು ನೆರವೇರಿಸ್ರಿ. ದೇವರು ನಿಮ್ಮನ್ನು ಅಧಿಕವಾಗಿ ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ, ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋ ಪ್ರತಿಯೊಬ್ಬರುಗಳು ಧೈರ್ಯವಾಗಿರ್ರಿ, ಸಮಾಧಾನವಾಗಿರ್ರಿ, ಕರ್ತನಲ್ಲಿ ಸಂತೋಷವಾಗಿರ್ರಿ. ಯೆಹೋವ ಈರೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಯೆಹೋವ ನಿಸ್ಸಿ ನಿಮಗೆ ಜಯ ಕೊಡ್ತಾನೆ. ಯೆಹೋವ ಶಾಲು ನಿಮಗೆ ಸಮಾಧಾನವಾಗಿರ್ತಾನೆ. ಆತನು ನಮಗೆ ಯೆಹೋವ ರಾಪ, ಆರೋಗ್ಯದಾಯಕನು, ಅದ್ಭುತ ಸ್ವರೂಪನು, ನಮಗೆ ಒಳ್ಳೆ ಆಲೋಚನೆ ಕೊಡುವ ತಂದೆ, ಎಡೆ ಬಿಡದ ನಮ್ಮ ಒಟ್ಟಿಗಿರುವ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡಿರಿ, ಸೋತು ಹೋಗ್ಬೇಡ್ರಿ. ಬೈಬಲ್ ಓದ್ರಿ, ಸೋತು ಹೋಗ್ಬೇಡ್ರಿ, ಹಿಂಜಾರಿ ಹೋಗ್ಬೇಡ್ರಿ. ಏನು ಬಂದರೂ ಪರವಾಗಿಲ್ಲ, ಒಂದು ಹೆಜ್ಜೆ ದೇವ್ರ ಕಾರ್ಯದಲ್ಲಿ ಮುಂದೆ ಇಡ್ರಿ. ದೇವರು ನಿಮ್ಮ ಹಿಂದೆ, ನಿಮ್ಮ ಮುಂದೆ ನಿಂತು ನಿಮ್ಮನ್ನು ಆವರಿಸಿಕೊಂಡಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ದೇವರು ನಿಮ್ಮನ್ನು ನಡೆಸಲಿ ಅಂತ ನಾನೊಂದು ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾಗಿರೋ ದೇವ್ರೆ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ಬಲಪಡಿಸ್ರಿ, ಎಲ್ಲರನ್ನ ಅಭಿಷೇಕ ಮಾಡಿರಿ, ಎಲ್ಲರಿಗೂ ವೈರಾಗ್ಯ ಕೊಡ್ರಿ, ಎಲ್ಲರಿಗೂ ಧೈರ್ಯ ಕೊಡ್ರಿ, ಜ್ಞಾನ ಕೊಡ್ರಿ. ಯಾರೊಬ್ಬರು ಕಳವಳ ಚಿಂತೆ ಪಡಬಾರ್ದು, ಯಾರೊಬ್ಬರು ಹಿಂಜಾರು ಹೋಗಬಾರ್ದು. ಜೀವದಿಂದ ಉಳಿಬೇಕು, ನಿನ್ನ ಸೇವೆ ಮಾಡಬೇಕು, ನಿನ್ನ ರಾಜ್ಯವನ್ನು ಕಟ್ಟಬೇಕು, ನಿನಗಾಗಿ ಓಡಿ ದುಡಿಬೇಕು, ನಿನ್ನ ನಾಮಕ್ಕೆ ಮಹಿಮೆಯಾಗಿ ಜೀವಿಸಬೇಕು. ಎಲ್ಲರಿಗೂ ಆ ರೀತಿಯಾಗಿ ಬಲಪಡಿಸಿ ಸಹಾಯ ಮಾಡಿರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ನಿಮ್ಮ ಪ್ರತಿಯೊಬ್ಬನ ದೇವರು ಆಶೀರ್ವದಿಸಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.